ದುಷನ್ ಸೈಂಟಿಫಿಕ್ ವಾಸ್ತು ಆಲ್ಟ್ರೇಷನ್ ಅಡ್ವೈಸ್ ಜೀರ್ಣೋದ್ಧಾರದ ಸಲಹೆಗಳನ್ನ ಕೊಡ್ತಿದ್ದಾರೆ. ಇದು ಪಶ್ಚಿಮ ದಿಕ್ಕಿನ ವಾಣಿಜ್ಯ ಮಳಿಗೆ ಆಗಿದೆ. ವಾಣಿಜ್ಯ ಮಳಿಗೆಗಳಲ್ಲಿ ನಾವು ಕೆಲಸ ಶುರು ಮಾಡುವಾಗ ಪೂಜೆ ಪುನಸ್ಕಾರಗಳೆಲ್ಲ ಕೊಟ್ಟು ನೀವು ವಿಧಿವತ್ತಾಗಿ ಮಾಡ್ತೀರಾ. ಜೊತೆಗೆ ಮಿಷಿನ್ ಅನ್ನ ತಂದು ಚಿಪ್ಪಿಂಗ್ ಮಾಡುವಂತ ಕೆಲಸ ಮಾಡುವಾಗ ಕಾಮಗಾರಿ ಮಾಡುವವರಿಗೆ ತಿಳುವಳಿಕೆ ಹೇಳಬೇಕು. ಮೊದಲಿಗೆ ಈಶಾನ್ಯದ ಭಾಗದಲ್ಲಿ, ಇದು ನೋಡಿ ನೈಋತ್ಯ ಭಾಗ ನೀವು ನೋಡ್ತಿರೋದು, ಇದು ವಾಯುಮೂಲೆ ನೋಡಿ. ಅವ್ರು ಮಾಡ್ತಾರಲ್ಲ ಅದು ನಾರ್ತ್ ಈಸ್ಟ್ ಪೋರ್ಷನ್. ಅಲ್ಲಿಂದನೇ ಫಸ್ಟ್ ಚಿಸಲ್ ಮಾಡಿ ಓಪನ್ ಮಾಡಿ ಅಂತಾನೆ ಹೇಳ್ಬೇಕು. ಅಂದ್ರೆ ಆಲ್ಟ್ರೇಷನ್ಸ್ ಮಾಡುವಾಗ ಹೊಡೆಯುವಂಥದ್ದು, ಜೀರ್ಣೋದ್ಧಾರದ ಒಂದು ತೆಗೆಯುವಂಥದ್ದು ನೋಡಿ ನಾರ್ತ್ ಈಸ್ಟ್ ಪೋರ್ಷನ್ನೇ ಹಿಡಿಬೇಕು. ಅಲ್ಲಿಂದ ಕೆಲಸ ಶುರುವಾದ್ರೆ ಆಯಾಸವಿಲ್ಲದಂತೆ ಆರಾಮ ಕೆಲಸ ಮಾಡಬೇಕು. ಅದೇ ಜಾಣ್ಮೆ, ಅದೇ ಸೂತ್ರಗಳ ವೈವಿಧ್ಯಮಯ ಮತ್ತು ಅದರ ಒಂದು ನಿಜವಾದ ಸ್ವರೂಪ. ಕಷ್ಟಪಟ್ಟು ಕೆಲಸ ಮಾಡಬಾರ್ದು. ಬುದ್ಧಿವಂತಿಕೆ ಮತ್ತು ಜಾಣ್ಮೆ, ನಮಗಿರುವಂತ ಒಂದು ಜಾಣ್ಮೆನೆ ನಮ್ಮ ಕೆಲಸಗಳನ್ನ ಮುಗಿಸ್ಬೇಕು. ಹಾಗಾಗಿ ಕಾಮಗಾರಿಯವರಿಗೆ ನೀವು ಮಾರ್ಗದರ್ಶನ ಕೊಡಬೇಕು. ನೀವು ಕೆಲಸ ಮಾಡುವಾಗ 4-6 ಜನ ಬಂದು ಟೈಮ್ ಪಾಸ್ ಮಾಡ್ಲಿಕ್ಕೆ ಅಲ್ಲಿಂದ ಮಾಡಿಸಿ ಇಲ್ಲಿಂದ ಮಾಡಿಸಿ ಅಂತ ಹೇಳ್ತಾರೆ. ಯಾರ ಮಾತು ಕೇಳ್ಬೇಡಿ. ಚಿಪ್ಪಿಂಗ್ ಮಾಡಿಸುವಾಗ ನಾರ್ತ್ ಈಸ್ಟ್ ಪೋರ್ಷನ್ ಇಂದ ಸೌತ್ ಈಸ್ಟ್ ವರೆಗೂ ಹೋಗ್ಲಿ. ಅದೇ ತರನೇ ನಾರ್ತ್ ಈಸ್ಟ್ ಇಂದ ಸೌತ್ ಈಸ್ಟ್ ವರೆಗೂ ಹೋದ ನಂತರ ಮತ್ತೆ ಅದೇ ಲೇಯರ್ ಟು ಲೇಯರ್ ವಾಯುಮೂಲೆಯಿಂದ ನೈಋತ್ಯ ಭಾಗದವರೆಗೂ ಹೋಗ್ಬೇಕು. ನೋಡಿ, ಟೈಲ್ಸ್ ಹಾಕೋ ವಿಚಾರ ನೀವು ನೋಡ್ತಾ ಇದ್ರ. ಈ ಟೈಲ್ಸ್ ಹಾಕೋದಾದ್ರೆ ನೀವು ತೋರ್ತದ್ದು ವಾಯುಮೂಲೆ. ಇದು ಮಟ್ಟ ಮಾಡ್ಕೊಂಡಿದ್ದಾರೆ ಅವರು. ಮೊದಲಿಗೆ ನೈಋತ್ಯ ಭಾಗ ಸೌತ್ ವೆಸ್ಟ್ ಪೋರ್ಷನ್ ನೋಡಿ, ಇದು ಸೌತ್ ವೆಸ್ಟ್ ಪೋರ್ಷನ್. ಇಲ್ಲಿಂದ ಶುರು ಮಾಡಬೇಕು. ಮಟ್ಟವನ್ನು ಸರಿಯಾಗಿ ಮಾಡ್ಕೊಂಡು ನಾರ್ತ್ ಈಸ್ಟ್ ಅಲ್ಲಿ ನೋಡಿ ಅವ್ರು ನಿಂತಿದಾರಲ್ಲ, ನಾರ್ತ್ ಈಸ್ಟ್ ಕೊನೆಯಲ್ಲಿ ಮಾಡಬೇಕು. ಈ ಪೋರ್ಷನ್ಸ್ ಎಲ್ಲಾನು ನೀಟಾಗಿ ಟೈಲ್ಸ್ ಅನ್ನ ಹಾಕೊಂಡು ಮುಂದೆ ಬರಬೇಕು. ಹಾಕೊಂಡು ಬಂದಾಗ ಮಾತ್ರ ನಮಗೆ ಕೆಲಸ ಸುಲಭವಾಗೋಗುತ್ತೆ. ಈಶಾನ್ಯದಿಂದ ಹಳ್ಳ ತೋಡ್ಕೊಂಡು ಡ್ಯಾಮೇಜ್ ಮಾಡ್ಕೊಂಡು ತೆಕ್ಕೊಂಡು ರಿಪೇರಿ ಮಾಡ್ಕೊಂಡು ಬರಬೇಕು. ಸೌತ್ ವೆಸ್ಟ್ ನೈಋತ್ಯ ಭಾಗದಿಂದ ಟೈಲ್ಸ್ ಗಳನ್ನ ಲೇಪನ ಮಾಡಿಕೊಂಡು ವಾಸ್ತುಭರಿತವಾಗಿ ನೈಋತ್ಯ ಭಾಗ, ವಾಯುವ್ಯ ಭಾಗ, ಆಗ್ನೇಯ ಭಾಗ ಇವೆಲ್ಲವೂ ಒಂದೇ ಮಟ್ಟದಲ್ಲಿ ತಗೊಂಡು ಈಶಾನ್ಯವನ್ನು ಸಾಧ್ಯವಾದಷ್ಟು ಪರಿಪಕ್ವತೆಗೆ ಅರ್ಥ ಆಗುವಂತೆ ಅತಿ ಡೌನು ಮಾಡದೆ ಅತಿ ಹೆಚ್ಚು ಎತ್ತರ ಮಾಡದಂತೆ ನೋಡ್ಕೊಬೇಕು. ವೆಸ್ಟ್ ಫೇಸಿಂಗ್ ಅಲ್ಲಿ 99% ಡ್ಯಾಮೇಜಸ್ ಆಗೋದು ಹೇಗೆ ಅಂದ್ರೆ, ನಾರ್ತ್ ಈಸ್ಟ್ ಸೈಡ್ ಇರುತ್ತೆ, ಬ್ಯಾಕ್ ಸೈಡ್ ಅಲ್ಲಿ ಇರೋದ್ರಿಂದ ತೆಗಿಯೋದ್ ಬೇಡ, ಅಲ್ಲಿ ಹೈಟ್ ಮಾಡ್ಬಿಡೋಣ, ದೇವಮೂಲೆ ಬೆಳೆಸ್ಬೇಕು, ಎತ್ತರ ಇರ್ಬೇಕು ಅಂತ ಮಾಡಿ ತಲೆ ಮೇಲೆ ಚಪ್ಪಡಿ ಹಾಕೊಂಬೇಡಿ. ಎದುರುಗಿರೋ ಅಂಗಡಿ, ನಿಮ್ ಎದುರಿಗೆ ಇನ್ನೊಂದು ಪೈಪೋಟಿ ಅಂಗಡಿ ಬರ್ಬೋದು, ನಿಮ್ಗೆ ಕಷ್ಟ ಆಗ್ಬೋದು. ಹಾಗಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಹುಷಾರಾಗಿ ಆಲ್ಟ್ರೇಷನ್